ದಾಳಿ ನಡೆಸಿದ ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಎಚ್ಚರಿಕೆ ಅಂತ ಎಕ್ಸ್ಪೆಕ್ಟೆಡ್ ಇದು, ನಿರೀಕ್ಷಿತ. ಅಮೆರಿಕ ದಾಳಿ ನಡೆಸಿದ್ದು ಸರಿಯಲ್ಲ, ದಾಳಿಗೆ ಅಮೆರಿಕ ಬೆಲೆ ಕಟ್ಟಬೇಕಾಗತ್ತೆ. ಪ್ರತಿಕಾರದ ಮಾತುಗಳನ್ನಾಡ್ತಾ ಇದ್ದಾರೆ ಹೌತಿ ಉಗ್ರರು. ಇವ್ರು ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇರಾನ್ ಸಾಕಿರುವಂತಹ ಹಾವಿನ ಮರಿಗಳು. ಇರಾನ್ ತನ್ನ ಬುಡಕ್ಕೆ ಯಾರಾದ್ರೂ ಬಂದ್ರೆ ಅವ್ರ ವಿರುದ್ಧ ಇಷ್ಟು ದಿನ ಚೂ ಬಿಡ್ತಾ ಇದ್ದಿದ್ದೆ ಈ ಹೌತಿ, ಹಿಜ್ಬುಲ್ಲಾ ಇವರಿಗೆಲ್ಲ ವೆಪನ್ ಸಪ್ಲೈ ಮಾಡ್ತಾ ಇದ್ದಿದ್ದೆ ಇರಾನ್ನ ಇನ್ನೊಂದು ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಒಂದು ಅಧಿಕೃತ ಮಿಲಿಟರಿಗೆ ಪ್ಯಾರಲಲ್ ಆಗಿ ಇದ್ದಂತಹ ಸೇನೆಯಿಂದ ಈ ಉಗ್ರರಿಗೆ ದೂರದುದ್ದಕ್ಕೂ ಕೂಡ ಶಸ್ತ್ರಾಸ್ತ್ರಗಳ ಸರಬರಾಜು ಇಲ್ಲಿಂದಲೇ ಆಗ್ತಾ ಇದ್ದು. ಈಗ ಅವರೆಲ್ಲ ನಮ್ಮ ವಾಸನೆ ನೀವು ಮುಟ್ತೀರಾ, ನಿಮ್ಮನ್ನ ನಾವು ಬಿಡಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದಾಳಿಯ ಎಕ್ಸ್ಪೆಕ್ಟೇಷನ್ಗಳು ಅಮೆರಿಕ ಕೂಡ ಇದೆ. ಇರಾನ್ ಏನ್ ಮಾಡಬಹುದು ಅನ್ನೋದಕ್ಕೆ ಒಂದು ಅಂದಾಜು ಕಲ್ಪನೆ ಅಮೆರಿಕಕ್ಕೂ ಇದೆ. ಅವರು ಹೈ ಅಲರ್ಟ್ ನಲ್ಲಿದ್ದಾರೆ. ಸ್ವಲ್ಪ ದಿನಗಳ ಹಿಂದಷ್ಟೇ ಅಮೆರಿಕ ಅಧ್ಯಕ್ಷರು ತುರ್ತು ಸಂದರ್ಭದಲ್ಲಿ ಯೂಸ್ ಮಾಡಬಹುದಾದಂತಹ ವಿಮಾನಗಳ ಹಾರಾಟ ಆಗಿತ್ತು. ಇದೆಲ್ಲವೂ ಕೂಡ ಈ ಕಾನ್ಫ್ಲಿಕ್ಟ್ ಇನ್ನಷ್ಟು ಭೀಕರ ಆಗಿ ಬಿಡಬಹುದು ಅನ್ನೋದು ಒಂದು ಅಂದಾಜು ಸಿಗ್ತಾ ಇದೆ. ಆಮೇಲೆ ಮಿಡಲ್ ಈಸ್ಟ್ ನಲ್ಲಿ, ಮಧ್ಯಪ್ರಾಚ್ಯದಲ್ಲಿ ಇದೆಯಲ್ಲ, ಮಧ್ಯಪ್ರಾಚ್ಯದಲ್ಲಿ ಈ ಅಮೆರಿಕನ್ ಟ್ರೂಪ್ಸ್ ಇದ್ದಾರೆ. ಅಮೆರಿಕದ ಸೇನಾ ನೆಲೆಗಳು ಪರ್ಮನೆಂಟ್ ಆಗಿ ಒಂದು 8 ಬೇಸ್ ಇದಾವೆ. ಅದು ಎಲ್ಲಿಂದ, ಇರಾಕ್ನಿಂದ ಹಿಡಿದು ಬಹ್ರೇನು, ಕತ್ತಾರು, ಸಿರಿಯಾ, ಟರ್ಕಿ, ಜೋರ್ಡಾನು, ಇಲ್ಲೆಲ್ಲ ಅಮೆರಿಕದ ಸೈನಿಕರಿದ್ದಾರೆ. ಅವ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತಾರಾ ಹೌತಿ ಉಗ್ರರು, ಹಿಜ್ಬುಲ್ಲಾದವರು? ನೋಡ್ಬೇಕಾಗತ್ತೆ ನಾವು. ಹೌದಿ, ಹಿಜ್ಬುಲ್ಲಾ ಸೇರಿದಂತೆ ಇನ್ನೂ ಒಳ್ಳೆ ಅಣಬೆಗಳ ತರ ತುಂಬಾ ಉಗ್ರ ಸಂಘಟನೆಗಳನ್ನು ಸಾಕೊಂಡಿದೆ ಇರಾನ್ ತನ್ನ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ. ಅವರೆಲ್ಲರ ಟಾರ್ಗೆಟು ಡೈರೆಕ್ಟ್ ಆಗಿ ಇನ್ಮೇಲೆ ಅಮೆರಿಕದ ಸಿಟಿಸನ್ಸ್ ಕೂಡ ಆಗ್ತಾರೆ, ಸೈನಿಕರಾಗ್ತಾರೆ, ಸೇನಾ ನೆಲೆಗಳಾಗತ್ತೆ, ಆಮೇಲೆ ಎಂಬೆಸಿಗಳಾಗತ್ತೆ. ಸೊ ಇದೆಲ್ಲವನ್ನ ಕೂಡ ಅಮೆರಿಕ ಕೂಡ ತಲೆಯಲ್ಲಿ ಇಟ್ಕೊಂಡು ಪ್ರಾಸ್ ಅಂಡ್ ಕಾನ್ಸ್ನೆಲ್ಲ ಅಳದು ತೂಗಿನೇ ಈ ಸೆಕ್ಯೂರಿಟಿ ಕೌನ್ಸಿಲ್ ಸಭೆಯೆಲ್ಲ ಆದ್ಮೇಲೆ ಈ ದೊಡ್ಡ ಬ್ಲಾಸ್ಟ್ ಅನ್ನ ಮಾಡಿರುವುದು. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಗ್ಲೇ ಒಂದು ಶಾರ್ಟ್ ಬ್ರೀಫಿಂಗ್ ಅನ್ನು ನಾವು ನೋಡಿದ್ವಲ್ಲ, ಇರಾನ್ ಶಾಂತಿಗೆ ಮುಂದಾಗಬೇಕು, ಪೀಸ್, ಇಟ್ ಈಸ್ ಅ ಪೀಸ್ ಟೈಮ್ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಮುಂದೆ ದೊಡ್ಡ ಅಪಾಯ ಕಾದಿದೆ, ಭವಿಷ್ಯದಲ್ಲಿ ದಾಳಿಯು ಇನ್ನೂ ತೀವ್ರವಾಗಿರುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಜನರಲ್ ಖಾಸಿಂ ಸೊಲೈಮಾನಿ ಅನೇಕರನ್ನು ಕೊಂದ್ರು. ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಇವರಿಂದ ಆಯ್ತು. ಈ ರೀತಿ ಅವಘಡಗಳು ಸಂಭವಿಸೋದಕ್ಕೆ ಇನ್ನು ಮುಂದೆ ನಾನು ಬಿಡಲ್ಲ. ಇಟ್ ಈಸ್ ಹೈ ಟೈಮ್ ಯು ಸ್ಟಾಪ್, ಯು ಬೆಟರ್ ಬಿಹೇವ್, ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ಬುದ್ಧಿ ಕಲಿಸೋದಕ್ಕೆ ನಮಗೆ ಬರುತ್ತೆ ಅಂತ ದಾಳಿಯ ನಂತರ ಡೊನಾಲ್ಡ್ ಟ್ರಂಪ್ ಅವರು ಒಂದು 7:30 ಅಷ್ಟೊತ್ತಿಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು.